ಅಮ್ಮ ಅಮ್ಮ ಹ್ಞೂ ಹ್ಞೂ ಅಮ್ಮ ಹಾಂ ಅಯ್ಯೋ ಸಿದ್ಧಾಂತ್ ಅದು ನೋಡಲಿ ಅದು ಅದು ಸಿದ್ಧಾರ್ಥನ ಗಾಡಿ ಅಲ್ಲ ಅಯ್ಯೋ ಅಯ್ಯೋ ಹೌದ್ರಿ ಬಾಬಾರ ಅದು ನಮ್ಮ ಅಣ್ಣನ ಗಾಡಿನ ಅಯ್ಯೋ ಅಣ್ಣ ಅಲ್ಲಿ ಬಿದ್ದ ನಡೆ ನೋಡೋಣ ಅವ್ರು ಹೇಳಿದ್ದಿಲ್ಲ ರೀ ಇವ್ರ ನಿಮ್ಮ ಅಣ್ಣಾರ ಅಯ್ಯೋ ಹೌದ್ರಿ ಅಣ್ಣ 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 ಹೇಳಣ್ಣ ಏನಾತಣ್ಣ ನಿನಗೆ ಅಯ್ಯೋ ಏನು ಭಾವ ಇದು ನೋಡ್ರಿ ಇಲ್ಲಿ ಇಷ್ಟೊಂದು ರಾಕ್ಸ್ ಹೋಗೈತಿ ಅಣ್ಣ ಅಯ್ಯೋ ಸಿದ್ಧಾರ್ಥ್ 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 ಹೇಳಿ ಸಿದ್ಧಾರ್ಥ್ ಅಯ್ಯೋ ದೇವ್ರೆ ಸಿದ್ಧಾಂತ್ ಇಲ್ಲೇ ಬಿಟ್ಟರೆ ಆಗಂಗಿಲ್ಲ ಲಗುನ ಆ್ಯಂಬುಲೆನ್ಸ್ ನಮ್ಮ ಆ್ಯಂಬುಲೆನ್ಸಿಗೆ ಕಾಯ್ಕೊಂಡ್ರೆ ಆಗಂಗಿಲ್ಲ ನಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಡಿ ನೀವು ಗಾಬರಿ ಹಾಕ್ಬೇಡ್ರಿ ಇಲ್ಲೇ ಐತೆ ಹಾಸ್ಪಿಟಲ್ ಎತ್ಕೋರಿ ನಾ ಹೇಳ್ತೇನೆ ದಾರಿ ಹಾಂ ಲೇಟ್ ಮಾಡೋದು ಬೇಡ ಭಾಳ ಪೆಟ್ಟಂಗೆ ಐತಿ ಅಯ್ಯೋ ದೇವ್ರಿ ಏನಪ್ಪ ಇದು ಮದ್ವೆ ದಿನ ಹಿಂಗೆ ಆಗೋತು ನಡ್ರಿ ಬಾಬಾರ್ ಹಿಡ್ಕೊರಿ ಅಯ್ಯೋ ದೇವ್ರಿ ಏನಪ್ಪ ಇದು ಎತ್ಕೋರಿ ನಡ್ರಿ ಹಾಸ್ಪಿಟಲ್ಗೆ ಹೋಗೋಣ ನಡ್ರಿ ಬನ್ನಿಕಪ್ಪ ನಾನು ಪೂಜಾ ಪೂಜಾ ಅವ್ವ ಅವ್ವ ಯಾಕೆ ಕಳಕತ್ತಿ ಏನತ್ತ ಹೇಳಿ ಮಗಳು ಸಿದ್ಧಾರ್ಥಗ ಆಕ್ಸಿಡೆಂಟ್ ಆಗ್ಬಿಟ್ಟಂತ ಏನ ನನ್ನ ಮಗಗ ಆಕ್ಸಿಡೆಂಟ್ ಆಗಿತ್ತಂತ ಅಯ್ಯೋ ಕೌಸಲಕ್ಕರ ಗಾಬರಿ ಆಗುವಂಥದ್ದೇನಿಲ್ಲ ಭಾಳ ಪೆಟ್ಟತ್ತಿರಂತ ಇಲ್ಲೇ ಒಂದು ಹಾಸ್ಪಿಟಲ್ ಕಡೆ ಅಡ್ಮಿಟ್ ಮಾಡ್ಯಾರಂತ ಬರೀ ಹೋಗೋನು ಅಯ್ಯೋ ದೇವ್ರೆ ಏನಪ್ಪ ಏನಾಗಕತ್ತಿಲ್ಲ ಥೂ ಈಕೆ ಹೊಲಸು ಕಾಲ್ಗುಣ ಇನ್ನ ತಾಳಿ ಕಟ್ಟಿ ಒಂದು ತಾಸಾಗಿಲ್ಲ ಹೋಗಿ ಆಕ್ಸಿಡೆಂಟ್ ಆಯ್ತು ಚೀಚಿ ಇಂತಕಿನ ಮನೆ ಸಸಿ ಮಾಡ್ಕೊಂಡ್ರ ನಾ ಹೇಳಿ ನಿಮಗೆ ಅಯ್ಯೋ ಆಕಿ ಗಂಡಾಂತರ ಐತಿ ಅಂತ ಹೇಳಿ ಕೇಳಿಲ್ಲ ಸಿಂಚನ ನಡಿ ಸಿದ್ಧಾರ್ಥ ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾನಂತ ಹೋಗು ನಡಿ ಅಯ್ಯೋ ದೇವ್ರೆ ಏನಿದೆಲ್ಲ ನನಗೆ ಯಾಕೆ ಹಿಂಗೆ ಕಾಡತ್ತಿಪ್ಪ ದೇವ್ರೆ ನೀನು ಅಯ್ಯೋ ದೇವ್ರೆ ಗಿರಿಜಕ ನಡಿ ನಡಿ ಯಾ ಹಾಸ್ಪಿಟಲ್ ಹೋಗು ನಡಿ ಮೊದಲು ಡಾಕ್ಟರ್ ನೋಡ್ರಿ ನಮ್ಮ ಅಣ್ಣಾಗ ನೋಡ್ರಿ ಮೊದಲು ಏನಾಗೈತೆ ಅಂತ ಹೇಳಿ ಹೆದರ್ಬೇಡಿ ನಾವು ಟ್ರೀಟ್ ಮಾಡ್ತೀವಿ ಕಂಪ್ಲೇಂಟ್ ಫೈಲ್ ಆಗಿದೆಯಾ ಅಲ್ಲ ಡಾಕ್ಟರ್ ಕಂಪ್ಲೇಂಟ್ ಅಲ್ಲ ಇದು ಆಕ್ಸಿಡೆಂಟ್ ಕೇಸ್ ಅಲ್ಲ ನೀವು ಕಂಪ್ಲೇಂಟ್ ಫೈಲ್ ಆಗಿ FIR ಆದರೆ ನಾವು ಟ್ರೀಟ್ ಮಾಡ್ತೀವಿ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡ್ರಿ ನೀವು ಟ್ರೀಟ್ಮೆಂಟ್ ಕೊಡ್ರಿ ನಾವು ಅದ್ರ ಬಗ್ಗೆ ಎಲ್ಲ ನೋಡ್ಕೋತೀವಿ ಸರಿ ಹಾಗಿದ್ರೆ ನೀವು ಹೊರಗೆ ಹೋಗಿ ನಾವು ಟ್ರೀಟ್ ಮಾಡ್ತೀವಿ ಡಾಕ್ಟರ್ ಅವ್ರು ಹೋದ್ರಾ ಅಯ್ಯೋ ನೀವು ಆರಾಮದಿರಿ ನಿಮ್ಗೇನಾಗಿಲ್ಲ ಡಾಕ್ಟರ್ ಫಸ್ಟ್ ಅವ್ರು ಹೋದ್ರೆ ನೋಡ್ರಿ ಹೇಳ್ತೇನೆ ಆಮೇಲೆಲ್ಲ ಹಾಂ 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 ಹೋದ್ರಿ ಸರ್ ನೀವು ಆರಾಮದಿರಾ ನಿಮ್ಗೇನೋ ಪೆಟ್ಟಾಗಿಲ್ಲ ಮತ್ತು ಎಷ್ಟುಕೊಂಡು ಬ್ಲೀಡಿಂಗ್ ಆಗತ್ತೈತಿ ಅಯ್ಯೋ ಡಾಕ್ಟರ್ ಅದೊಂದು ದೊಡ್ಡ ಕತೆ ರೀ ನಿಮ್ಗೆ ಹೆಂಗಾರ ಮಾಡಿ ಇದೊಂದು ಸಲ ನಂಗೆ ಹೆಲ್ಪ್ ಮಾಡಲೇಬೇಕು ನೀವು ಅಯ್ಯೋ ಸರ್ ಏನು ಆಗತ್ತೀರಿ ನಿಮ್ಗೆ ಎಮರ್ಜೆನ್ಸಿ ಇಲ್ಲ ಅಂತಂದ್ರೆ ನಾ ಬೇರೆ ಪೇಷಂಟ್ಸ್ನ ಟ್ರೀಟ್ ಮಾಡೋಕೆ ಹೋಗಬೇಕು ಸುಮ್ಮನೆ ನಮ್ಮ ಜೊತೆ ಕಾಮಿಡಿ ಮಾಡೋಕೆ ಹೋಗ್ಬೇಡಿ ಏನಿದೆಲ್ಲ ಕರೆಕ್ಟಾಗಿ ಹೇಳ್ರಿ ಡಾಕ್ಟರ್ ತಪ್ಪಿಕೋಕೆ ಹೋಗ್ಬೇಡ್ರಿ ನನಗೇನೂ ಆಗಿಲ್ಲ ಇದೆಲ್ಲ ಒಂಚೂರು ನಾಟಕನಾ ಏನು ಸರ್ ನೋಡಿದ್ರೆ ಎಜುಕೇಟೆಡ್ ಗತಿ ಕಾಣ್ತೀರಿ ಡಾಕ್ಟರ್ ಜೊತೆ ನಾಟಕ ಆಡೋಕೆ ನಿಮಗೆ ಏನು ಅನಿಸ್ಲಿಲ್ಲ ಅಯ್ಯೋ ನಮ್ಮ ಎಮರ್ಜೆನ್ಸಿ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಟ್ರೀಟ್ಮೆಂಟಿಗೆ ಏನು ಸರ್ ಇದು ಹಿಂಗೆ ಮಾಡಿಬಿಟ್ರಿ ನೀವು ಮನೆಯವ್ರು ನೋಡ್ರಿ ಎಷ್ಟು ಗಾಬರಿಗ್ಯಾರ ಹಿಂಗೆ ಮಾಡಬಾರ್ದ್ರಿ ಸರ್ ನೀವು ಏನು ಮಾಡಿದ್ರಿ ಡಾಕ್ಟ್ರ್ ನನ್ನ ಜೀವನದ ಅತಿ ದೊಡ್ಡ ಒಂದು ಘಟ್ಟಕ್ಕೆ ಬಂದು ನಿಂತ್ಬಿಟ್ಟಿತ್ತು ನನ್ನ ಜೀವನ ಈಗ ನಿಮ್ಗೆ ಹೇಳ್ತೀನಿ ದಯವಿಟ್ಟು ತಪ್ಪಿಕೋಕೆ ಹೋಗ್ಬೇಡ್ರಿ ಈಗ ಹೆಂಗಿದ್ರು ಹೆಲ್ಪ್ ಮಾಡಲೇಬೇಕು ನೀವು ಏನು ಸರ್ ನಾ ಏನು ಹೆಲ್ಪ್ ಮಾಡೋಕ್ಕಾಕೈತಿ ನಿಮಗೆ ಸರ್ ಅದು ನನ್ನ ಪ್ರೀತಿಗೆ ನೀವು ಹೆಲ್ಪ್ ಮಾಡಲೇಬೇಕು ಪ್ರೀತಿನಾ ಹೌದು ಇವತ್ತು ನನ್ನ ಮದುವೆ ಆಗೈತೆ ರೀ ನಾನು ಇಷ್ಟಪಟ್ಟಿದ್ದ ಹುಡುಗಿನ ನಾನು ಲವ್ ಮಾಡಿ ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆದೆ ಆದ್ರೆ ಒಬ್ಬಾಕಿ ಕಾಡಾಕದ್ ಬಿಟ್ಟಾಡ್ರಿ ಆಕೆಗೆ ನಾ ಬೇಕಾಗಿದ್ದೆ ನನ್ನ ಮದುವೆ ಮಾಡ್ಕೊ ಅಂಥೇಳಿ ನಾನು ಹಿಂದೆ ಬಿದ್ದುಬಿಟ್ಟಾಳೆ ಓ ಇದೊಂಥರ ಪಿಕ್ಚರ್ ಇದ್ದಂಗೆ ಐತಲ್ರಿ ಸರ್ ಪಿಕ್ಚರ ಆಗ್ಬಿಟ್ಟೈತ್ರಿ ನನ್ನ ಜೀವನ ಏನು ಮಾಡಬೇಕು ಗೊತ್ತಾಗಲಿಲ್ಲ ಈಗ ನೋಡಿದ್ರೆ ನನ್ನ ಹೆಂಡತಿ ನೋಡಿದ್ರೆ 3 ತಿಂಗಳು ಚಾಲೆಂಜ್ ಬೇರೆ ಹಾಕ್ಬಿಟ್ಟಾಳ ಹುಡುಗಿ ಜೊತೆ ನೀನು ನನ್ನ ಗಂಡನ ಗೆದ್ದು ನೋಡು ನಾನು ಹಿಂಗೆ ಬಿಟ್ಕೊಡ್ತೀನಿ ಅಂಥೇಳಿ ಇದೆಲ್ಲ ನೋಡೋಕ್ಕಾಗ್ದೆ ನಾ ಸಿಟ್ಟು ಮಾಡ್ಕೊಂಡು ಬಂದಿದ್ದು ನಿಜ ಆದ್ರೆ ಆಕ್ಸಿಡೆಂಟ್ ಆದ್ರಗತ್ತೆ ನಾಟಕ ಮಾಡಿ ಈಗ ನೀವೇನು ಹೇಳಬೇಕು ಹುಡುಗನ ಕಣ್ಣು ಹೋಗ್ಯಾವು ಕಾಲು ಹೋಗ್ಯಾವು ಜೀವನ ಪೂರ್ತಿ ಅವ್ನು ನೋಡೋಕ್ಕಾಗಿಲ್ಲ ನಡೆಯೋಕ್ಕಾಗಿಲ್ಲ ಅಂತೇಳಿ ಹೇಳಬೇಕು ಏನು ಹೇಳಕತ್ತೀರಿ ಸರ ನೀವು ನೋಡೋಣ ಯಾರು ಪ್ರೀತಿ ಕರೆ ಐತೆ ಅಂಥೇಳಿ ನಾ ಪ್ರೀತಿಸಿದ ಹುಡುಗಿ ಪ್ರೀತಿ ಕರೆ ಐತಂದ್ರೆ ಆಕೆ ನನ್ನ ಜೊತೆ ಇದು ಜೀವನ ಮಾಡ್ತಾಳೆ ಇಲ್ಲಪ್ಪ ಈಗ ಇನ್ನೊಬ್ಬಕ್ಕಿದ್ದಾಳಲ್ಲ ಸಿಂಚನ ಅಂಥೇಳಿ ನಾ ಬೇಕಂತೇಳಿ ಕುಂತಾಳಲ್ಲ ಆಕಿ ಪ್ರೀತಿ ಕರೆ ಇದ್ರೆ ನೋಡೋಣ ಆಕಿ ನನ್ನ ಜೊತೆ ಇರ್ತೇನಂತ ಪ್ರಯತ್ನ ಪಡ್ತಾಳೆ ಗೊತ್ತಾಕೈತಿ ಇವರಿಬ್ಬರಾಗೂ ಬುದ್ಧಿ ಕಲ್ಸೋನು ಆಕಿ ಪ್ರೀತಿ ಸುಳ್ಳಿದ್ರೆ ಆಕಿ ಬಂಡವಾಳ ಗೊತ್ತಾಗಿ ಆಕಿ ನನ್ನ ಜೀವನದಿಂದ ಆಕಿನ ಹೋಗ್ಸಾಕ ಒಂದು ದಾರಿ ಆಕೈತಿ
ಈ ಹೆಂಗೆ ರೀ ಡಾಕ್ಟ್ರ ಏನು ಮಾಡ್ಬೇಕ್ರಿ ಇಷ್ಟು ದಿನ ಕಾಡಿ 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 ಇಟ್ರೆ ನಾನು ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಮದುವೆ ಆದರೂ ಇಲ್ಲೂ ಅವ್ರ ಸಮಸ್ಯೆ ಅದಕ್ಕೆ ಈ ಸಮಸ್ಯೆಗೆ ಪರಿಹಾರ ಸಿಗಂಗಿಲ್ಲ ಅಂತ ಹೇಳಿ ನಾ ಹಿಂಗೆ ಮಾಡೀನಿ ದಯವಿಟ್ಟು ಸಹಾಯ ಮಾಡಿರಿ ಡಾಕ್ಟರ್. ಅಲ್ಲ ಸಹಾಯ ಏನೋ ಮಾಡ್ಬೋದು ಬಿಡ್ರಿ, ಏನು ಪ್ರೀತಿ ಗೀತಿ ಅನ್ನತ್ತೀರಿ, ಜೀವನದಾಗ ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದೆ, ಸಹಾಯನೂ ಮಾಡ್ತೀನಿ. ಆದರೂ ಡಾಕ್ಟ್ರಾಗಿ ನೀವು ಸುಳ್ಳು ಹೇಳೋದು ನೀವೇನು ತಲೆ ಕೆಡ್ಸ್ಕೊಬೇಡಿ ಡಾಕ್ಟರ್. ಇದೆಲ್ಲೂ ಹೊರಗೆ ಲೀಕ್ ಆಗಿಲ್ಲ, ನಿಮಗೆ ಸಮಸ್ಯೆ ಯಾಕೂ ನಾ ಬಿಡಂಗಿಲ್ಲ. ನಮ್ಮ ಈಗ ಈ ನನ್ನ ನಿಮ್ಮ ಇಬ್ಬರ ನಡಕ ಇರಲಿದೆ. ನೀವು ಹೋಗಿ ಹೊರಗೆ ಆಪ್ರೇಷನ್ ಮಾಡಬೇಕು ಎಲ್ಲ ರೆಡಿ ಮಾಡ್ಕೋತೀವಿ, ನಿಮ್ಮ ಮನೆಯವ್ರೆಲ್ಲ ಕರೆಸ್ತಂತ ಹೇಳ್ರಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇಲ್ಲ ಕಣ್ಣು ಹೋಗ್ಬಿಟ್ಟವು ಆಕ್ಸಿಡೆಂಟ್ನಾಗ, ಕಾಲು ನಡ್ಯಕ್ಕೆ ಬರೋಂಗಿಲ್ಲ, ಜೀವನ ಪೂರ್ತಿ ಬೆಡ್ ರೆಸ್ಟ್ ತೊಗೋಬೇಕವ್ರಂತ ಸುಳ್ಳು ಹೇಳ್ರಿ ಡಾಕ್ಟರ್ ಪ್ಲೀಸ್. ಏನ್ರಿ ಸರ್ ಇಂಥ ಇಕ್ಕಟ್ನಾಗ ಸಿಗಿಸ್ಬಿಟ್ರಿ, ನನಗೆ ಬರ್ತಾವಲ್ಲಪ್ಪ ಇಂಥ ಕೇಸ್ಗಳೆಲ್ಲ. ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಪ್ಲೀಸ್, ನನ್ನ ಜೀವನ ಚಲೋತಂಗೆ ಇರ್ಬೇಕಂತಂದ್ರೆ ನನಗೆ ನೀವು ಹೆಲ್ಪ್ ಮಾಡಲೇಬೇಕು ಡಾಕ್ಟರ್. ಸರಿ, ನಿಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಪವಿತ್ರವಾದ ಪ್ರೀತಿಗೋಸ್ಕರ ನಾನು ಹೆಲ್ಪ್ ಮಾಡ್ತೀನಿ ಸರ್. ಆದರೆ ದಯವಿಟ್ಟು ನಾನು ಹಿಂಗೆ ಮಾಡಿದೆ ಅಂತ ಯಾರ ಮುಂದೆ ಹೇಳ್ಬೇಡ್ರಿಪ್ಪ ನೀವು. ಅಯ್ಯೋ ಇಲ್ರಿಪ್ಪ, ನಾ ಯಾಕೆ ಹೇಳಲಿ ಸರ್. ಸರಿ ನೀವು ಹೇಳ್ದಂಗೆ ಆಗಲಿ. ಈ ಬ್ಯಾಂಡೇಜ್ಗೆಲ್ಲ ಈ ಕೈಗೆಲ್ಲ ಒಂಚೂರು ಬ್ಯಾಂಡೇಜ್ ಹಾಕ್ತೀನಿ. ಇದೇ ನಿಜವಾದ ರಕ್ತನಾ? ಅಯ್ಯೋ ಇಲ್ರಿಪ್ಪ, ಜಾಮ್ ಹಚ್ಕೊಂಡಿದ್ದೆ. ಚೆನ್ನಾಗಿ ನಾಟಕ ಆಡ್ತೀರಾ. ಸರಿ, ನೀವು ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಮಾಡ್ತೀವಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳಿ, ಆಮೇಲೆ ನೀವು ಹೇಳ್ದಂಗೆ ನಾನು ಮಾಡ್ತೀನಿ. ಓಹ್ ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇಟ್ಸ್ ಓಕೆ. ದೇವ್ರಿ, ಜಗತ್ನಾಗ ಏನೆಲ್ಲ ನಡೆಯತ್ತಪ್ಪ. ಏನು ಮಾಡೋದು, ನನಗೂ ನೋಡಿ 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 ಸಾಕಾತು ಪೂಜಾಂದು ಸಿಂಚನಂದು. ಅದಕ್ಕೆ ನೋಡುನು ನಿಜವಾದ ಪ್ರೀತಿ ಯಾರ್ದೈತೆ ನಿಮ್ಮಿಬ್ಬರೊಳಗೆ ಅಂಥೇಳಿ ನನಗೂ ಗೊತ್ತಾಗಲಿ, ಮನೆಯವ್ರಿಗೆಲ್ಲರಿಗೂ ಗೊತ್ತಾಗಲಿ. ಸಿಂಚನಾಗ ನಿಜವಾಗ್ಲೂ ನೀನು ನನ್ನ ಮೇಲೆ ಪ್ರೀತಿಸಿದ್ರೆ ನೋಡುನು, ನನ್ನ ಕಾಲು ಹೋಗಿ ಕಣ್ಣು ಹೋಗಿದ್ರು ನನ್ನ ಮದುವೆ ಆಗಿ ನೀ ಇಷ್ಟಪಡ್ತಿ. ಇಲ್ಲಪ್ಪ ಅಂತಂದ್ರೆ ಓಡ್ ಹೋಕ್ಕೆ, ನನಗೆ ಗೊತ್ತೈತಿ ನೀ ಓಡ್ ಹೋಗೋಕ್ಕೆ ಅಂಥೇಳಿ. ಗೊತ್ತಾಗಲಿ, ನಿಮ್ಮ ಒಂದು ನಿಂದು ಬಣ್ಣ ಬಯಲು ಆಗಲಿ. ಸಿದ್ಧಾಂತ್ ಏನು ಹೇಳಿದ್ರಪ್ಪ ಡಾಕ್ಟರ್? ಇನ್ನೂ ಏನು ಹೇಳಿಲ್ಲ ದೊಡವ, ಇದನ್ನು ಮೆಡಿಸಿನ್ ಕೊಡಾಕತ್ತಾರೆ ನೋಡುನು, ಇನ್ನೂ ಏನು ಹೇಳಿಲ್ಲ. ಏನು ಶಾಂತಕ, ಇದು ನನ್ನ ಮಗಳ ಜೀವನದಾಗ ಏನು ನಡತೈತವ ನನಗೊಂದು ತಿಳಿವಾತ. ಪಾಪ ಹಸಿ ಮೈ ಹುಡುಗ ಹುಡುಗಿ ಅವ್ನು ನೋಡ್ರೆ ಹಂಗಾತ, ಈಗಿನ ಹಾಸ್ಪಿಟಲ್ನ ಬಂದು ನಿಲ್ಲುದಾತಲ್ವ ನನ್ನ ಮಗಳ ಜೀವನ. ಏನವ ಇದೆ ಶಾಂತಕ? ಎಲ್ಲ ನಿನ್ನ ಮಗಳ ಕಾಲ್ಗುಣ. ಏ ಚಂದ್ರವ್ವ ಬಾಯ್ ಮುಚ್ಚ. ನಿಂದ ನಾಟಕ ನೋಡಕತ್ತಾನು ಬಾಳತಾತ. ಹೇಳ್ಬಾರ್ದಂತ ಸುಮ್ಮನೆ ಇದ್ದಂಗೆ ಅಟ್ಟ ಶಟತಿಯಲ್ಲ. ಯಾಕ ಅಕ್ಕಿ ಕಾಲ್ಗುಣಕ್ಕೆ ಏನಾಗೈತಿ? ಆಕೇನು ಮಾಡಿದ್ಲಿ ಈಗ? ನಾ ಬಾಯಿ ಬಿಟ್ಟು ಬರೀ ಹೇಳ್ಬೇಕಾದನ, ನೀವ ಕಣ್ಣಾರೆ ನೋಡಲಿಲ್ಲ. ಮದುವೆಯಾಗಿನ ಒಂದು ತಾಸು ಆಗಲಿಲ್ಲ, ಗಂಡು ಬಂದು ದವಾಖಾನೆ ಕುಂತಾತು. ಈಕಿ ಹಸಿ ಮೈ ಇಟ್ಕೊಂಡು ತಾಳಿ ಕಟ್ಕೊಂಡು ಬಂದು ದವಾಖಾನೆಗೆ ಬಾಗ್ಲ ಕಾಯ್ದಾತು. ಇನ್ನೂ ಅಂತ ಬೇಕು. ಅದಕ್ಕೆ ಸಿದ್ಧಾರ್ಥ ಬಡ್ಕೊಂಡು ಕೌಶಲ್ಯಕಾರ ನೋಡ್ರಿ, ನಾನು ಜಾತಕದಾಗ ಸುಳ್ಳು ಹೇಳ್ಸಿನಿ ಅಂದ್ರಲ್ಲ, ಯಾಕೋ ನಿಜ ಆಗೋಂಗೆ ಕಾಣ್ತೈತಿ. ಯವ್ವ ತಾಯಿ ಚಂದ್ರವ್ವ, ನಿನ್ನ ಕೈ ಮುಗಿತೀನಿ. ಸುಮ್ಮಿದ್ ಬಿಡುವ, ನಮ್ಮ ಪರಿಸ್ಥಿತಿ ಮೊದಲು ಚಲೋ ಇಲ್ಲ. ಎದಕ್ಕೆ ಹಿಂಗೆ ಮಾತಾಡಿ ನಮ್ಮ ಜೀವನ ಹಾಳು ಮಾಡಕತ್ತಿ ತಾಯಿ ನೀನು. ಕೌಶಲ್ಯಕಾರ ನೀವೇ ಕಾಳ್ತೀರಿ, ನೀವು ಸುಮ್ಮಿರಿ. ಏನಾಗೈತಿ ಅಕ್ಕಿಗೆ ಹಿಂಗೆ ಹೇಳ್ರಿ ಸ್ಥಳಂಗಿರಕ್ಕಿಗೆ, ಅಕ್ಕಿಗೆ ಒಂದೆರಡು ಕೊಟ್ಟ ಹೇಳ್ಬೇಕಂತ ಕಾಣಿಸತಿನ. ಅಲ್ಲ ಅಕ್ಕಿ ಈ ಕಾಲ್ಗುಣಕ್ಕೆ ಏನಾಗೈತಿ? ನೀನು ನಿನ್ನ ಮಗಳು ಬಂದು ಅಡ್ಡ ಶಟದಕ್ಕೆ ಹಿಂಗೆಲ್ಲ ಆಗಿದ್ದ. ನಿನ್ನ ಮಗಳ ಕಾಲ್ಗುಣ ಬರೋಬ್ಬರಿಲ್ಲ. ನನ್ನ ಮಗಳ ಕಾಲ್ಗುಣಕ್ಕೆ ಏನಾಗೈತೆ? ನನ್ನ ಮಗಳು ಮದುವೆ ಆಗಿದ್ರೆ ಇಷ್ಟೊತ್ತಿಗೆ ರಾಜ್ಯ ಹಂಗಿರ್ತಿತ್ತು ಸಿದ್ಧಾರ್ಥ. ನಿಮ್ಮ ಪೂಜಿನ ಮದುವೆ ಆಗಿದ್ದಕ್ಕೆ ಇಷ್ಟೊತ್ತಿಗೆ ಬಂದು ಹಳ್ಳ ಹಿಡ್ದಿತ್ತು. ಎಂಥ ಕಾಲ್ಗುಣ ಆಯ್ತೋ ಏನಾಯ್ತು ಛೀ. ಅದಕ್ಕೆ ಇವ್ರಿಗೆ ಬಡ್ಕೊಂಡು ನನ್ನ ಮಗಳ ಮದುವೆ ಮಾಡ್ಕೊರಿ ಅಂತೇಳಿ. ಏ ಮುಚ್ಚಲೆ ಬಾಯಿ ಐತಂತೇಳಿ ಒದರ್ಬೇಡ. ಶಟಪ್. ಏನು ಅನ್ಕೊಂಡ್ರಿದ? ಫಿಶ್ ಮಾರ್ಕೆಟ್ ಆ್ಯಂಡ್ ಹಾಸ್ಪಿಟಲ್ ಇದೆ. ಅಲ್ಲಿ ಒಳಗೆ ಎಷ್ಟೋ ರೋಗಿಗಳು ಸಾವು ಬದುಕಿನ ಬಗ್ಗೆ ಹೋರಾಟ ಮಾಡ್ತಿರ್ತಾರೆ. ನೀವು ನೋಡಿದ್ರೆ ಇಲ್ಲಿ ಜಾತ್ರೆ ಮಾಡಕತ್ತೀರಿ. ಸಾರಿ ಡಾಕ್ಟರ್, ಸಾರಿ. ಅವರು ಹಂಗೆ ಇಷ್ಟೆಲ್ಲ ಮಾಡಿ ನಮ್ಮ ಅಣ್ಣನ ಹಾಸ್ಪಿಟಲ್ಗೆ ಬರೋ ಹಂಗೆ ಮಾಡಿದ್ದೆ ಇವರೇ ಎಲ್ಲ. ನಿಮ್ಮ ಬದನ್ ಬಿಡ್ರಿ, ನಮ್ಮ ಅಣ್ಣ ಹೆಂಗಿದಾನ ಅದನ್ನು ಹೇಳ್ರಿ. ನೋಡ್ರಿ ಮಿಸ್ಟರ್ ಸಿದ್ಧಾಂತ್, ಸಿವಿಯರ್ ಆಗಿ ಪ್ರಾಬ್ಲಮ್ ಆಗಿದೆ. ತಲೆಗೆ ಏಟು ಬಿದ್ದಿದೆ, ತಲೆಯಿಂದ ನರಕ್ಕೆ ಭಾಳ ಡ್ಯಾಮೇಜ್ ಆಗಿದೆ, ಕಣ್ಣಿನ ನರಕ್ಕೆಲ್ಲ ಭಾಳ ಡ್ಯಾಮೇಜ್ ಆಗೈತಿ. ಆಮೇಲೆ ಕಾಲು ಯಾಕೋ ಸ್ವಾಧೀನ ಇಲ್ಲ ಅಂತ ಅನ್ನಿಸ್ತಿದೆ ಮೇಲ್ನೋಟಕ್ಕೆ, ಗೊತ್ತಿಲ್ಲ. ಇನ್ನೂ ಚೆಕಪ್ ನಡೀತಿದೆ ಒಳಗೆ. ಒಂದು ಆಪ್ರೇಷನ್ ಅಂತೂ ಮಾಡಲೇಬೇಕು ಸದ್ಯಕ್ಕೆ. ನೋಡೋಣ, ಅದರಿಂದ ರಿಕವರಿ ಆದರೆ ಓಕೆ, ಇಲ್ಲ ಅಂತಂದರೆ ಬೇರೆ ದೊಡ್ಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಅಯ್ಯೋ ದೇವ್ರೆ, ಏನು ಹೇಳಕತ್ತೀರಿ ಡಾಕ್ಟ್ರೆ? ನನ್ನ ಮಗ ಬದುಕಿ ಬಾಳ್ಬೇಕಾದ ಈ ಥರ ಮದ್ವೆ ಆಗ್ಯಾನ. ಇನ್ನೇನೆಲ್ಲ ಸರಿ ಹೋತು, ಆರಾಮ್ ಇರ್ತಾನ ಅನ್ಕೊಳ್ಳೋದು. ಇದೇನಪ್ಪ ದೇವ್ರೆ ಇದು? ನೋಡಿ ಅಮ್ಮ, ಹೆದರು ಅಂಥದ್ದೇನಿಲ್ಲ, ಎಲ್ಲ ರಿಕವರಿ ಆಗ್ತಾರೆ. ಸ್ವಲ್ಪ ದಿನ ಬೆಡ್ ರೆಸ್ಟ್ ಬೇಕು. ಈಗ ಸೈನ್ಸು ಮೆಡಿಕಲ್ಲು ಭಾಳ ಮುಂದೆ ಬರುತ್ತಮ್ಮ. ಎಲ್ಲ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಐತಿ. ನೀವು ಧೈರ್ಯ ತೊಗೋಬೇಕು. ನೀವು ಧೈರ್ಯ ತೊಗೊಂಡ್ರೆ ಅವ್ರು ಆರಾಮಾಗಕ್ಕೆ ಸಾಧ್ಯ. ನೀವು ಹೆಂಗೆ ಹೆದರ್ಕೊಂತೀರ ಅವ್ರು ಆರಾಮಾಗಕ್ಕೆ ಸಾಧ್ಯ ಏನವಾ? ಹೇಳ್ರಿ ನೀವು. ಸರಿ ಡಾಕ್ಟರ್, ಇಮಿಡಿಯೇಟ್ ಆಪ್ರೇಷನ್ ಮಾಡಿರಿ, ನೋಡೋಣ. ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡಿದ ಓಕೆ, ಇಲ್ಲಾಂದ್ರೆ ನಾವು ಇಮಿಡಿಯೇಟ್ ಅವನ್ನ ದೊಡ್ಡ ಆಸ್ಪತ್ರೆಗೆ ಇದು ಮಾಡ್ತೀವಿ, ಕರ್ಕೊಂಡು ಹೋಗ್ತೀವಿ.
ಇಲ್ಲ ಅಂದರೆ ಹೇಳ್ಬಿಡ್ರಿ. ಈಗ ನಾವು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ, ಸುಮಾರು ರಿಸ್ಕ್ ಬೇಡ. ಅಯ್ಯೋ ದೇವ್ರಿ, ಇವ್ರೇನು ಹಿಂಗೆ ಅನ್ನೋದಾರೆ. ಇಲ್ಲ ಇಲ್ಲ, ಎಲ್ಲ ನಮ್ಮ ಕಡೆನೇ ಆಗುತ್ತೆ. ಒಂದು ಸಣ್ಣ ಆಪ್ರೇಷನಿಂದ ಅವ್ರು ರಿಕವರಿ ಆದಾಗ ಸುಮ್ಮನೆ ಯಾಕೆ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಇದು ಮಾಡ್ತೀರಿ? ನಾವು ಟ್ರೀಟ್ ಮಾಡ್ತೀವಿ, ನೀವು ತಲೆ ಕೆಡಿಸ್ಕೊಬೇಡ್ರಿ. ನೀವು ಧೈರ್ಯ ತಗೋರಿ ಅಷ್ಟೇ. ಆಮೇಲೆ ಇಷ್ಟು ಮಂದಿ ಎಲ್ಲ ಹಾಸ್ಪಿಟಲ್ದಾಗ ಇರೋ ಹಾಗಿಲ್ಲ, ಒಬ್ಬರೋ ಇಬ್ಬರು ಅಷ್ಟೇ, ನೀವೆಲ್ಲ ಮನೆಗೆ ಹೋಗ್ಬೋದಿನ. ಸರಿ ಡಾಕ್ಟರ್, ನಾವೆಲ್ಲ ಕಳಿಸ್ತೀನಿ, ನೀವು ಹೋಗಿ ಟ್ರೀಟ್ಮೆಂಟ್ ಮಾಡಿರಿ. ಸರಿ ಮಿಸ್ಟರ್ ಸಿದ್ಧಾಂತ್. ಆಮೇಲೆ ಅವ್ರದ್ದು ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ, ಒಂದು 2 ಬಾಟಲ್ ಬ್ಲಡ್ ಬೇಕಿತ್ತು, ಅರೇಂಜ್ ಮಾಡಿರಿ. ಸರಿ ಡಾಕ್ಟರ್, ಮಾಡ್ತೀರಿ.